ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊನೆಗೂ ಬಂತು ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಿಲಿಂಡರ್. ಬಂದಾಗಿದ್ದ ಇಂದಿರಾ ಕ್ಯಾಂಟೀನ್ಗಳು ಇವತ್ತು ರೀಓಪನ್ ಆಗ್ತಾ ಇರೋದು. ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಿಲಿಂಡರ್ ಬಂದಿದೆ. ಬಂದಾಗಿದ್ದಂಥ ಇಂದಿರಾ ಕ್ಯಾಂಟೀನ್ಗಳು ಇವತ್ತು ಮತ್ತೆ ಓಪನ್ ಆಗ್ತಾ ಇರೋದು. ತಡರಾತ್ರಿ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ಅಂದರೆ ಇಂದಿರಾ ಕಿಚನ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗಿದೆ. ಇಂದಿರಾ ಕಿಚನ್ ಎಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಕೆ ಮಾಡುವಂಥ ಆಹಾರ ತಯಾರಾಗುತ್ತೋ ಆ ಇಂದಿರಾ ಕಿಚನ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗಿದೆ ತಡರಾತ್ರಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ನೇತೃತ್ವದಲ್ಲಿ ಇಂದಿರಾ ಕಿಚನ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿರೋದು. ಇಂದಿರಾ ಕಿಚನ್ಗೆ ತಲಾ 15 ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಿದೆ ಜಿಬಿಎ. ಗುತ್ತಿಗೆ ಕಂಪನಿಗಳ ಮನವಿ ಮೇರೆಗೆ ಐಒಸಿ ಜೊತೆಗೆ ಜಿಬಿಎ ಸಭೆ ನಡೆಸಿತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜೊತೆಗೆ ಸಭೆ ನಡೆಸಿದ ನಂತರ ಇದೀಗ ಇಂದಿರಾ ಕಿಚನ್ಗೆ ತಲಾ 15 ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಿದೆ ಜಿಬಿಎ. ಇವತ್ತಿನಿಂದ ಎಂದಿನಂತೆ ಈ ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಶುರುವಾಗುತ್ತೆ. ಗುತ್ತಿಗೆ ಕಂಪನಿಗಳು ಮನವಿ ಮಾಡಿದ್ರು ಹೀಗೆ ಸ್ಥಗಿತ ಆಗ್ಬಿಡುತ್ತೆ, ಬಂದ್ ಆಗ್ಬಿಡುತ್ತೆ, ಆಹಾರ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅಂತ. ಅದಾದ ನಂತರ ಜಿಬಿಎ ಐಒಸಿ ಜೊತೆಗೆ ಸಭೆಯನ್ನು ಮಾಡಿತು. ಸಭೆಯಲ್ಲಿ ಇಂದಿರಾ ಕ್ಯಾಂಟೀನಿಗೆ ಗ್ಯಾಸ್ ಕೊಡೋದಕ್ಕೆ ಐಒಸಿ ಒಪ್ಕೊಂಡಿತ್ತು. ಅದರಂತೆ ಇದೀಗ ನಗರದ ಎಲ್ಲ ಇಂದಿರಾ ಕ್ಯಾಂಟೀನಿಗೂ ಕೂಡ ಗ್ಯಾಸ್ ಪೂರೈಕೆ ಆಗಿದೆ. 60 ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದೆ ಎನ್ನುವಂಥ ಸುದ್ದಿ ಬಂದಿತ್ತು. ಅಂದರೆ ಗ್ಯಾಸ್ ಇಲ್ಲದೇ ಇರೋ ಕಾರಣಕ್ಕಾಗಿ, ಆಹಾರವನ್ನು ಪೂರೈಕೆ ಮಾಡದೇ ಇರೋ ಕಾರಣಕ್ಕಾಗಿ ಇದರಿಂದ ಅನೇಕರಿಗೆ ಇದರ ಪರಿಣಾಮ ತಡ್ತಾ ಇತ್ತು. ಯಾರು ಇಂದಿರಾ ಕ್ಯಾಂಟೀನ್ನ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟವನ್ನು ನಂಬಿ ಬದುಕ್ತಾ ಇದ್ರು. ಕಡಿಮೆ ಹಣಕ್ಕೆ ಉತ್ತಮವಾದಂಥ ಆಹಾರ ಪದಾರ್ಥ ಸಿಗುವಂಥದ್ದು. ಇದೀಗ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಯಾವ್ಯಾವ ಇಂದಿರಾ ಕ್ಯಾಂಟೀನ್ಗಳಿಗೆ, ಅಂದರೆ ಎಷ್ಟು ಪರಿಪ್ರಮಾಣದಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಇದು ಸಮಸ್ಯೆ ಆಗಿತ್ತು, ಇದೀಗ ಎಷ್ಟು ಪೂರೈಕೆ ಆಗಿದೆ ಸಿಲಿಂಡರ್ ಇಂದಿರಾ ಕ್ಯಾಂಟೀನ್ಗೆ? ಬಡವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದ ಹಿಡಿದು ಸಂಜೆಯವರೆಗೆ ಬಹುತೇಕ ಮಂದಿ ಇಂದಿರಾ ಕ್ಯಾಂಟೀನ್ ಅಲ್ಲೇ ಒಂದು ಊಟವನ್ನ ಮಾಡ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಹುತೇಕ ಇಂದಿರಾ ಕ್ಯಾಂಟೀನ್ ಗೆ ಅಂದ್ರೆ ಬಹಳಷ್ಟು ಶುಚಿತ್ವವಾದ ಫುಡ್ ಅನ್ನ ಕೊಡ್ಬೇಕಂತ ಕೂಡ ತಿಳಿಸಿರುವಂತದ್ದು. ಸೊ ಈಗ ಗ್ಯಾಸ್ ಸಮಸ್ಯೆಯಿಂದ ಕಳೆದ 2-3 ದಿವಸಗಳಿಂದ ಬಹುತೇಕ ಇಂದಿರಾ ಕ್ಯಾಂಟೀನ್ ಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಹಾಗೆ ಮಾರ್ನಿಂಗ್ ಏನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾರೆ ಅದನ್ನು ಕೂಡ ಮಾಡ್ತಾ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿನ ಊಟವನ್ನ ಮಾತ್ರ ಕೊಡ್ತಾ ಇದ್ರು. ಆದ್ರೆ ಇನ್ನೇ ಜಿಬಿಎ ಅಧಿಕಾರಿಗಳು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಡೆಯಿಂದ ಒಂದು ಸಭೆಯನ್ನ ಕೂಡ ನಡೆಸಿದ್ರು. ಈ ಸಭೆಯಲ್ಲಿ ಕೆಲವೊಂದು ನಿರ್ಧಾರ ಆಗಿತ್ತು. ಸೊ ಹೀಗಾಗಿ ಪ್ರತಿ ಇಂದಿರಾ ಕಿಚನ್ಗೆ ತಲಾ 15 ಗ್ಯಾಸ್ ಸಿಲಿಂಡರ್ ಅನ್ನ ಕೂಡ ಈಗಾಗಲೇ ಜಿಬಿಎ ಸಪ್ಲೈ ಮಾಡಿರುವಂತದ್ದು. ಸೊ ಹೀಗಾಗಿ ಎಂದಿನಂತೆ ಇಂದಿರಾ ಕ್ಯಾಂಟೀನ್ಗಳು ಕೂಡ ಕಾರ್ಯಾಚರಣೆ ಮಾಡಿದೆ. ಗುತ್ತಿಗೆ ಕಂಪನಿಗಳ ಮನವಿ ಮೇರೆಗೆ ಐಒಸಿ ಜೊತೆಗೆ ಕೂಡ ಜಿಬಿಎ ಸಭೆ ಮಾಡಿದೆ. ಸೊ ಸಭೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಗ್ಯಾಸ್ಗಳು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೂರೈಕೆಯನ್ನ ಮಾಡ್ತಾ ಇರುವಂತದ್ದು. ಅದೇ ಸದ್ಯ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಹೋಟೆಲ್ಗಳಲ್ಲಿ ಮಾತ್ರ ಸಮಸ್ಯೆಗಳು ಇನ್ನೂ ಕೂಡ ನಿಂತಿಲ್ಲ. ಅದೇ ಇಂದಿರಾ ಕ್ಯಾಂಟೀನ್ ನಲ್ಲಿ ಈಗಾಗಲೇ ಏನು ಬೆಳಗಿನ ತಿಂಡಿ 10 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಕೂಡ ಇದೇ ಕಡಿಮೆ ದರದಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಜಿಬಿಎ ಕೂಡ ಕ್ರಮವನ್ನ ಕೈಗೊಂಡಿದೆ. ಪ್ರಮುಖವಾಗಿ ಅಂದ್ರೆ ಮಲ್ಲೇಶ್ವರಂ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಕೆಪಿಸಿಸಿ ಕಚೇರಿ ಬಳಿ ಆಗಿರ್ಬೋದು, ಹೀಗೆ ಬಹುತೇಕ ಕಿಚನ್ ಗಳಲ್ಲಿ ಕೂಡ ಸಮಸ್ಯೆಗಳು ಉಂಟಾಗಿತ್ತು. ಸೊ ಇವತ್ತಿನಿಂದ ಈ ಸಮಸ್ಯೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ಬೋದು. ಆದ್ರೆ ಮತ್ತೊಂದ್ ಕಡೆ ಕಾಲಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಗಳು ಕೂಡ ಮಾರಾಟ ಆಗುತ್ತೆ. ಸೊ ಒಂದೊಂದು ಇಂದಿರಾ ಕ್ಯಾಂಟೀನ್ಗೆ 15 ಸಿಲಿಂಡರ್ ಕೊಟ್ಟಾಗ ಅದನ್ನ ಅಲ್ಲಿರುವವರು ಬೇರೆ ಕಡೆ ಸಪ್ಲೈ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಮಾರ್ಷಲ್ಗಳು ಕೂಡ ನಿಗಾ ಇಟ್ಟುಕೊಂಡು ಅಂದ್ರೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಒಂದು ವೇಳೆ ಒಂದು ಸಿಲಿಂಡರ್ ಮಿಸ್ ಆದ್ರೂ ಕೂಡ ಅದು ಎಫೆಕ್ಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದು ಸಿಲಿಂಡರ್ 1-2 ದಿವಸ ಬರುತ್ತೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಫುಡ್ ಪ್ರಿಪೇರ್ ಮಾಡೋದಕ್ಕೆ. ಯಾಕಂದ್ರೆ ಒಂದು ಕಿಚನ್ ಇಂದ ಸುಮಾರು 15ರಿಂದ 20 ಕಡೆಗಳಿಗೆ ಕೂಡ ಸಪ್ಲೈ ಆಗುವಂತದ್ದು. ಸೊ ಎಲ್ಲೆಲ್ಲ ಕಿಚನ್ ಗಳಿದೆ ಅಲ್ಲೆಲ್ಲ ಈಗಾಗಲೇ ಸಿಲಿಂಡರ್ ಗಳನ್ನ ಕೂಡ ಸಪ್ಲೈ ಮಾಡಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.